ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಕರೆಗಳು ತಗೊಂಡೋಗೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್. ನನ್ನ ಹೆಸರು ಕವಿತಾ ಅಂತ ಹೊಸಪೇಟೆಯಿಂದ ಫೋನ್ ಮಾಡ್ತಾ ಇರೋದು. ವೆರಿ ಗುಡ್. ಏನ್ ಕೇಳ್ಬೇಕು ಸರ್? ನಂದು ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಸರ್. LLB ಮುಗಿಸಿ ಅಡ್ವೊಕೇಟ್ ಆಗಿ ನಾನು ಜುಡಿಷಿಯರಿ ಎಕ್ಸಾಮ್, ಸಿವಿಲ್ ಎಕ್ಸಾಮ್ ಪ್ರಯತ್ನ ಮಾಡ್ಬೇಕಂತಿದ್ದೀನಿ. ಸೆಲೆಕ್ಟ್ ಆಗ್ಬೋದಾ ಅಟೆಂಪ್ಟ್ ಮಾಡಿದ್ರೆ? ಯಾವುದು? ಜುಡಿಷಿಯರಿ ಸರ್. ಜುಡಿಷಿಯಲ್. ಓಕೆ ಓಕೆ. ಅಂದ್ರೆ ಏನು ಇದಕ್ಕ ಜಡ್ಜಿಗ? ಹೌದು ಸರ್, ಹೌದು, ಸಿವಿಲ್ ಜಡ್ಜಿಗೆ. ಸೊ ಜಾತಕಕ್ಕೆ ಹೋಗ್ಲಾ ಯಾವ್ದಕ್ಕೆ? ಪ್ರಶ್ನೆಶಾಸ್ತ್ರನ? ಜಾತಕ ಸರ್. ಹೇಳಿ. 25/3/98. 25/3/1998. ಬೆಳಿಗ್ಗೆ 8:35 ಸರ್. ಟೈಮ್ ಬೆಳಿಗ್ಗೆ 8:30. 8:35 ಸರ್. 35. ಹುಟ್ಟಿದ ಊರು? ಹೊಸಪೇಟೆ ಸರ್. ಯೂಶಲಿ ಎಕ್ಸಾಮ್ಸ್ ವರ್ಷಕ್ಕೆ ಎಷ್ಟು ಸತಿ ಇರುತ್ತೆ ಸರ್? ಇಯರ್ಲಿ ಒನ್ ಟೈಮ್ ಸರ್. 1 year 1 time. ಧನಿಷ್ಠ ನಕ್ಷತ್ರ. ಈಗ ಗುರುದಶೆ ಇದೆ. ಗುರುದಶೆಯಲ್ಲಿ 11 ಕಾಂಬಿನೇಷನ್ ಇದೆ, 11 ಇದೆ. ವೆರಿ ಗುಡ್. 5 ಕಾಂಬಿನೇಷನ್ ಇಸ್ ಆಲ್ಸೋ ಓಕೆ, ನಾಟ್ ಟು ವರಿ ಮಚ್. ಇಲ್ಲಿ 10ನೇ ಮನೆ ಗ್ರಹ ಎಷ್ಟು ಸತಿ ಬಂದಿದೆ ಅಂತ ರಿಪೀಟ್ ನೋಡ್ಕೋಬೇಕು. 1 ಚಂದ್ರನಲ್ಲಿ ಬಂದಿದೆ, ಶುಕ್ರನಲ್ಲಿ ಬಂದಿದೆ. 11, 9, 10 ಕೇತುನಲ್ಲಿ ಬಂದಿದೆ. ಬಟ್ ಇಂಪ್ಯಾಕ್ಟ್ ಇಲ್ಲ. ಇಂಪ್ಯಾಕ್ಟ್ 2 ಸತಿ ಇದೆ, ಇಂಪ್ಯಾಕ್ಟ್ ಇಲ್ಲ. ಕಷ್ಟದಿಂದ ಸಿಗುತ್ತೆ. ಸ್ವಲ್ಪ ಸ್ವಲ್ಪ ವರ್ಷಗಳು ಹೋಗುತ್ತೆ ನಿಮಗೆ, ಆಯ್ತಾ? ಆದ್ರೆ ಇವತ್ತಲ್ಲ ನಾಳೆ ಆಗೇ ಆಗತ್ತೆ, ನಾಟ್ ಟು ವರಿ. ಯಾಕೆಂದ್ರೆ ಇಲ್ಲಿ ದಶಾಭುಕ್ತಿಗಳು ನಾವು ಇಮಿಡಿಯೇಟ್ ಆಗಿ ನೋಡಿ ನಿರ್ಣಯ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ 10 ಎಷ್ಟು ಸತಿ ರಿಪೀಟ್ ಆಗಿದೆ ಅಂತ ನೋಡಿ ಇದು ಮಾಡ್ತೀವಿ. 100% ಜಡ್ಜ್ ಆಗೇ ಆಗ್ತೀರಾ. ನಿಮಗೆ ಒಂದು ಜಿರ್ಕಾನ್ ಹಾಕೊಳ್ಳಿ, ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಹಾಕೊಳ್ಳಿ. ಸಾಧ್ಯವಾದ್ರೆ ಕೊರಳಲ್ಲಿ ಒಂದು 2 ಮುಖದ ರುದ್ರಾಕ್ಷಿ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ ಗುರುಗಳೇ, ನನ್ನ ತಮ್ಮನ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. ಹೇಳಿ. 1 to 249. 30. ಎಷ್ಟು? 30. ಮ್ಯಾರೇಜ್. ಸದ್ಯಕ್ಕೆ 7ನೇ ಮನೆ ಚಂದ್ರ ಕಾಂಬಿನೇಷನ್ ಇದೆ. ಚಂದ್ರ ಕಾಂಬಿನೇಷನ್ ಏನ್ ಹೇಳುತ್ತೆ ಅಂತ ನೋಡೋಣ. 3, 10, 9. ಅಂಡರ್ಗ್ರೌಂಡ್ ಅಲ್ಲಿ 9 ಇದೆ, 12 ಮತ್ತೆ 8 ಕಾಂಬಿನೇಷನ್ ಇದೆ. ಓಕೆ. ವೈವಾಹಿಕ ಜೀವನ ಸ್ವಲ್ಪ ಪ್ರಯಾಸದಿಂದ ಆಗುತ್ತೆ. 9 ಇರೋದ್ರಿಂದ ಇಲ್ಲಿ 11 ಇದೆ. ಓಕೆ. 3ನೇ ಮನೆ ಕಾಂಬಿನೇಷನ್. ದಶ ಇವಾಗ ಶನಿ ದಶ 11, ಭುಕ್ತಿ 10. ಶನಿ ಮುಗಿದೋಗುತ್ತಿದ್ದು 2024. ಬುಧ ಬರ್ತಾನೆ. ಬುಧನ ಕಾಂಬಿನೇಷನ್ ಅಲ್ಲಿ 11, 2, 5. ಎಸ್, ಡೆಫಿನೆಟ್ಲಿ. ಓಕೆ, ಗುಡ್. 2024 ನವೆಂಬರ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. 2025 ಏಪ್ರಿಲ್ ಮೇ ಒಳಗಡೆ ಮದುವೆ ಮುಗಿದೋಗುತ್ತೆ. ಅರ್ಥ ಆಯ್ತಾ? ನವೆಂಬರ್ ಆದ್ಮೇಲೆ ಸ್ಟಾರ್ಟ್. ಒಳ್ಳೇದಾಗಲಿ. ಜ್ಯೋತಿಷಿಗಳು ಎಲ್ಲ ಕೇಳಿದ್ರು ಅರ್ಥ ಆಗಿಲ್ಲ. ಆಯ್ತು. ನಮಸ್ಕಾರ. ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ಹಾಸನಿಂದ ಕಾಲ್ ಮಾಡ್ತಿರೋದು. ಎಲ್ಲಿಂದ? ಹಾಸನಿಂದ ಗುರುಜಿ. ವೆರಿ ಗುಡ್. ಹೇಳಿ. ಗುರುಜಿ, ನಮ್ಮ ಅಕ್ಕಂದು ಮ್ಯಾರಿಡ್ ಲೈಫ್ ಬಗ್ಗೆ ಕೇಳಬೇಕಿತ್ತು. ಆಕ್ಚುಲಿ ಅವ್ರ ಮ್ಯಾರೇಜ್ ಆಗಿ 1 to 249 ನಂಬರ್ ಹೇಳಿ. 7 ಗುರುಜಿ. ಏಳನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದಿದೆ. ಸೊ ರಾಹುವಿನ ವಿಶ್ಲೇಷಣೆ ಮಾಡಿದ್ರೆ ಮದುವೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡ್ಬೋದು. ಬುಧನ ಕಾಂಬಿನೇಷನ್ ಬಂದಿದೆ. 3 ಮಾತುಕತೆ, 6 ಮತ್ತೆ 12 ಬಂದಿದೆ. ಡಿವೋರ್ಸ್ ಹೋಗುತ್ತೆ ಸರ್. ಸಪರೇಷನ್ ಆಗುತ್ತೆ. ಡಿವೋರ್ಸ್ ಅನ್ನೋದು ಸೆಕೆಂಡ್ ಪಾಯಿಂಟ್. ಒಟ್ನಲ್ಲಿ ಸಪರೇಷನ್. ಸಪರೇಟ್ ಆಗಿ ಇದ್ದಾರೆ ಗುರುಜಿ. ಡಿವೋರ್ಸ್ ಅನ್ನೋದು ನೆಕ್ಸ್ಟ್. ಅಲ್ಲಿ ಪ್ರೀತಿ ಇಲ್ಲ. ಅಲ್ಲಿ 4, 12. ಸೊ 3 ಮತ್ತೆ ಅವರು ಫೈಟಿಂಗ್ ಆಡ್ತಾರೆ ಜೊತೆಲಿದ್ರೆ. ಡಿಸಿಷನ್ ತಗೊಳ್ಳಿ, ಪ್ಲಾನ್ ಮಾಡಿ, ಆಮೇಲೆ ನೋಡೋಣ. ನೆಕ್ಸ್ಟ್ 2ನೇದು. ಎಷ್ಟು ವರ್ಷ ಆಯ್ತು? ಮಕ್ಕಳಿದಾರಾ? ಮಗು ಇದೆ ಗುರುಜಿ. ಅದೇ ಪ್ರಾಬ್ಲಮ್ ಆಗಿರೋದು. ಡೈವರ್ಸ್ ಹೋಗ್ಬೋದಿತ್ತು. ಬಟ್ ಇಲ್ಲಿ ನಿರ್ಣಯ ಬಂದ್ಬಿಟ್ಟಿದೆ ಸರ್. ಇಲ್ಲಿ ನಿರ್ಣಯ. ಎಷ್ಟು ವರ್ಷದಿಂದ ದೂರ ಇದ್ದಾರೆ? ಆಲ್ಮೋಸ್ಟ್ ಒಂದು 5 years ಇಂದ ದೂರ ಇದ್ದಾರೆ ಗುರುಜಿ. 5 years ಮುಂದಕ್ಕಾದ್ರೂ ಒಂದಾಗ್ತಾರ ಅಂತ? ಇಲ್ಲ ಸರ್, ಆಗಲ್ಲ ಸರ್. ಇದು ಫೈನಲಿ ಸಕ್ಸಸ್ ಅಷ್ಟೇ. ಇದು ಹಿಂಗೆ ಇರುತ್ತೆ. ಇದು
ಚೇಂಜ್ ಆಗಿದೆ ಇಲ್ಲೇ ಬರುತ್ತೆ. ಚೇಂಜ್ ಆಗಿದೆ ಇಲ್ಲಿ ಆನ್ಸರ್ ಹೇಳುತ್ತೆ. ಇದು ನೆಕ್ಸ್ಟ್ ಏನಾಗುತ್ತೆ ಅಟ್ಲೀಸ್ಟ್ ಮೇಲಾರು ಹೇಳುತ್ತೆ, ಇಲ್ಲಿ ಕೆಳಗಡೆ ಹೇಳುತ್ತೆ, ಮಧ್ಯದಲ್ಲಂತೂ ಫಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಮೇಲ್ಗಡೆ ಕೆಳಗಡೆ ನಾವು ನೋಡ್ತೀವಿ, ಎಲ್ಲೂ ಇಲ್ಲ. ಸುಮ್ಮನೆ ನೀವು ಪೂಜೆ ಗೀಜೆ ಆ ದೋಷ ಈ ದೋಷ ಅವೆಲ್ಲ ಯಾರಿಗೂ ವರ್ಕ್ ಆಗಲ್ಲ ಸರ್. ಏನ್ ಮಾಡೋಕ್ಕಾಗಲ್ಲ ಇದು ಸರ್, ಅವ್ರವ್ರಿಗೆ ಬಿಟ್ಬಿಡಿ ಆಯ್ತಾ. ಸರಿ ಅದು ಸಪರೇಷನ್ ಇರುತ್ತೆ, ಅದ್ರ ಪ್ರೀತಿ ಇರಲ್ಲ, ಬೇಕಾದ್ರೆ ಜೊತೆ ಇರ್ಬೋದು. ಡಿವೋರ್ಸ್ಗೆ ಹೋಗೋ ಕಾಂಬಿನೇಷನ್ ಇದೆ, ಸಪರೇಷನ್ ತೋರಿಸ್ತಾ ಇದೆ. ಅದು ಫೈನಲಿ ಅವರಿಬ್ರು ಡಿಸೈಡ್ ಮಾಡಬೇಕು ಮಗುಗೋಸ್ಕರ. ಮುಂದಿನ ಕರೆಗೋಣ. ನಮಸ್ಕಾರ. 12ನೇ ಮನೆ ಸಪರೇಷನ್ ಕೊಡುತ್ತೆ, 8ನೇ ಮನೆ ಅಬ್ಸ್ಟಕಲ್ಸ್ ಮತ್ತೆ ಸಪರೇಷನ್ ಕೊಡುತ್ತೆ, 6ನೇ ಮನೆ ಗಲಾಟೆಗಳು ಕೊಡುತ್ತೆ, 1ನೇ ಮನೆ ಒಂಟಿತನ ಕೊಡುತ್ತೆ, 4ನೇ ಮನೆ ಲವ್ ಲಾಸ್ ಮಾಡುತ್ತೆ. ಇದು ಜ್ಯೋತಿಷ್ಯ. ಯಾವುದು ದೋಷ ಗೀಷ 7ನೇ ಮನೆ ರಾಹು ಇದ್ದಾನೆ ಅವೆಲ್ಲ ಬರೀ ಬೋಗಸ್, ಕಂಪ್ಲೀಟ್ಲಿ ರಾಂಗ್ ಅಸ್ಟ್ರಾಲಜಿ. ಯಾರ್ಯಾರು ಪರಾಶರ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದೀರಾ, ಫೇಲ್ಡ್ ಸಿಸ್ಟಮ್ ಅದು. ಯಾಕೆಂದ್ರೆ ಅದು ಬುಡ ಅಷ್ಟೇ, ಆ ಬುಡ ಬೇಸು ತುಂಬಾ ಚೆನ್ನಾಗಿದೆ, ಆದ್ರೆ ಹೇಳೋ ವಿಶ್ಲೇಷಣೆ ದಶಾ ಮೇಲೆ ಹೇಳಬೇಕು. ಈಗ 7ನೇ ಮನೆಯಲ್ಲಿ ಯಾವುದೋ ಒಂದು ಗ್ರಹ ಇದ್ರೆ, ಪಾಪಗ್ರಹಗಳು ಕೆಟ್ಟದ್ ಮಾಡಂಗಿದ್ರೆ ಇವತ್ತುವರೆಗೂ 50,000 ಜಾತಕ ನೋಡಿದೀನಿ. 7ನೇ ಮನೆಯಲ್ಲಿ ಶನಿ ಇರೋನು ಫಸ್ಟ್ ಕ್ಲಾಸ್ ಆಗಿದ್ದಾನೆ, 7ನೇ ಮನೆಯಲ್ಲಿ ರಾಹು ಇರೋರು ಗಂಡ ಹೆಂಡತಿ ಫಸ್ಟ್ ಕ್ಲಾಸ್ ಆಗಿದ್ದಾರೆ, 7ನೇ ಮನೆಯಲ್ಲಿ ಗುರು ಇರೋಒಂದು ಕೆಟ್ಟೋಗಿದೆ, 7ನೇ ಮನೆಯಲ್ಲಿ ಶುಕ್ರ ಇರೋಒಂದು ಮದುವೆ ಕೆಟ್ಟೋಗಿದೆ. ನಾನು ಈ ಪಾಯಿಂಟ್ ನ ಹೇಳ್ತಾ ಇಲ್ಲ, ಪಾಯಿಂಟ್ ಟು ಬಿ ನೋಟೆಡ್. ಇವತ್ತು ಯಾರೋ ಲಾ ಅವರು ಮಾತಾಡಿದ್ರು, ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್, ದಶಾ ಇಸ್ ಫೈನಲ್. 7ನೇ ಮನೇಲಿ ಯಾವ್ದಿದೆ ಅಂತಲ್ಲ. ಎಲ್ಲ ಮಹಿಳೆಯರು ಮನೇಲಿರ್ತಕ್ಕಂಥವ್ರು, ಜ್ಯೋತಿಷ್ಯದ ಮೇಲೆ ಬಹಳ ಆಸೆ ಇರ್ತಕ್ಕಂಥವ್ರು, 3 ಹೊತ್ತು ಕೂಡ 55 ರೂಪಾಯಿ ಕೊಟ್ಟು ಕಾಂಪೌಂಡರ್ ಹತ್ರ ಕೇಳ್ತಕ್ಕಂಥ ವ್ಯಕ್ತಿಗಳು, ಮತ್ತೆ ಅವ್ರು ಹೇಳ್ತಕ್ಕಂಥ ಕೆಲವು ಕೆಟ್ಟ ಕೆಟ್ಟ ವಾರ್ತೆಗಳು ನಿಮಗೆ ಕಿವಿಗೆ ತುಂಬಾ ಇಂಪಾಗಿರುತ್ತೆ ಕೇಳ್ಸಕ್ಕೆ. ಯಾಕಂದ್ರೆ ಅವ್ರು ಹೇಳ್ತಾರಲ್ಲ, ಗಂಡ ಸತ್ತು ಹೋಗ್ತಾನೆ, ನಿಮ್ಗೆ ಆ ದೋಷ ಇದೆ, ಕುಂಭ ವಿವಾಹ ಮಾಡಿಸಿ, ಇಂಥವೆಲ್ಲ ಯಾವುದು ಕೂಡ ಎಲ್ಲೂ ಕೂಡ ಪ್ರೂವ್ ಆಗಿ ಸಕ್ಸಸ್ ಆಗಿಲ್ಲ. ಯಾರು ಇದನ್ನ ತಗೊಂಡಿಲ್ಲ. ಮನುಷ್ಯರು ಎದುರ್ಕೊಂಡು ಮಾಡ್ತಾ ಇದ್ದೀರಾ, ಮಾಡ್ಕೊಳ್ಳಿ, ನಾವು ಅದಕ್ಕೆ ಬರಲ್ಲ. ಭಾವನೆಗಳಿಗೆ ನಾನು ಬರೋದಿಲ್ಲ. ಫ್ಯಾಕ್ಟ್ ಪ್ರಕಾರ ಹೇಳ್ಬೇಕು ಅಂದ್ರೆ ಎವ್ರಿಥಿಂಗ್ ಇಸ್ ಬೋಗಸ್. ಎಲ್ಲ ಮಾಡಿಸ್ತಕ್ಕಂಥ ಎಲ್ಲ ಆತ್ಮಸಾಕ್ಷಿಯಾಗಿ ಅವ್ರು ಕೇಳ್ಕೊಳ್ಳಿ. ಯಾರ ಹೇಳಿದ್ರು ಇದು ಮಾಡಿಸು, ನಾನು ಮಾಡ್ತಾ ಇದ್ದೀನಿ. ಯಾರ ಕಾಂಪೌಂಡರ್ ಹೇಳಿದ್ರು ಕದಲಿ ವಿವಾಹ ಮಾಡಿಸು, ಕುಂಭ ವಿವಾಹ ಮಾಡಿಸು, ನೋ ಬಡಿ ಹ್ಯಾಸ್ ಡನ್ ಎನಿ ಚೇಂಜಸ್. ಆದ್ರೂ ಒಂದು ಎಥಿಕ್ಸ್ ಅಂತ ಇಂಡಿಯಾದಲ್ಲಿ ಬಹಳ ಚೆನ್ನಾಗಿರೋದು ಏನು ಅಂದ್ರೆ ನಮ್ಮ ಕಲ್ಚರ್ ಇಂದ ಇದೆಲ್ಲ ಉಳಿತಾ ಇದೆ. ಕುಂಭ ವಿವಾಹದಿಂದ ಉಳಿಯುತ್ತೆ, ಅದು ಉಳಿಯುತ್ತೆ ಏನಿಲ್ಲ, ಇನ್ಕ್ರೀಸ್ ಆಗ್ತಾ ಇದೆ. ಬಿಕಾಸ್ ಯಾಕಂದ್ರೆ ಮನಿ ಪವರ್, ಹುಡುಗನಿಗೂ ಹುಡುಗಿಗೂ ಇಬ್ರಿಗೂ ಪವರ್ ಇದೆ. ಇವತ್ತಿನ ಕಾಲ ಹೆಂಗ್ ಚೇಂಜ್ ಆಗಿದೆ ಅಂದ್ರೆ ಹುಡುಗಿರ್ ಕಮ್ಮಿ ಆಗ್ತಾ ಇದೆ, ಹುಡುಗರಿಗೆ ಹುಡುಗಿ ಸಿಗೋದು ಬಹಳ ಕಷ್ಟ ಆಗ್ತಾ ಇದೆ, ತುಂಬಾನೇ ಕಷ್ಟ. 10 ಜನ ಹುಡುಗರು ಎಲ್ಲಾರ್ದು ಒಂದು ಮದುವೆ ವಯಸ್ಸು ಬಂದಿದೆ ಅಂತಂದಾಗ, ಒಂದು 25-26 ಆದ್ಮೇಲೆ ನೋಡಿದ್ರೆ ಅವ್ರಿಗೆ ಹುಡುಗಿರ ಆಫರ್ ತುಂಬಾನೇ ಕಮ್ಮಿ 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 ಕಮ್ಮಿ. ಅದರಲ್ಲಿ ಕೆಲವರು ಹುಡುಗರವರು ಹೋಗ್ಬಿಟ್ಟು ಜಾತಕ ವಿಶ್ಲೇಷಣೆ ಬೇರೆ ಮಾಡ್ತಿರು ನೀವು. ಏನೋ ಅದು ಪರ್ಫೆಕ್ಟ್ ಆಗಿ 100% ಗ್ಯಾರಂಟಿ ಬಾಂಡ್ ಮೇಲೆ ಬರ್ಕೊಡೋಂಗೆ. ನಾನ್ ಬೇಕಾದ್ರೆ ಬಾಂಡ್ ಮೇಲೆ ಬರ್ಕೊಡ್ತೀನಿ, ಪ್ರಶ್ನಾಶಾಸ್ತ್ರ ಹಾಕ್ಬಿಟ್ಟು ಬಾಂಡ್ ಮೇಲೆ ಬರ್ಕೊಡ್ತೀನಿ ನಾನು. ಪ್ರಶ್ನಾಶಾಸ್ತ್ರ ಅವ್ರ ಜಾತಕ ತಪ್ಪಿರ್ಬೋದು, ಪ್ರಶ್ನಾಶಾಸ್ತ್ರ ಸುಳ್ಳಾಗಲ್ಲ. ಸೊ ಅದಕ್ಕೆ 15 ಡೇಸ್ ಅಲ್ಲಿ ಜ್ಯೋತಿಷ್ಯ ಕಲಿಬಹುದು. 15 ಡೇಸ್ ಅಲ್ಲಿ ಹೇಳ್ಕೊಡ್ತೀನಿ. ಯಾರಾದ್ರೂ 15 ಡೇಸ್ ಅಲ್ಲಿ ಹೇಳ್ಕೊಡಕ್ಕಾಗಲ್ಲ, ಚಾಲೆಂಜ್ ಮಾಡ್ತೀನಿ, ಬನ್ನಿ. ಎನಿಬಡಿ ಯಾರಾದ್ರೂ ಚಾಲೆಂಜ್ ಬೇಕು ಅಂದ್ರೆ ಯು ಕ್ಯಾನ್ ಟೇಕ್ ದಿಸ್ ಚಾಲೆಂಜ್. ಚಾಲೆಂಜ್ 15 ಡೇಸ್ ಅಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತೀನಿ. 10 ವರ್ಷ 8 ವರ್ಷ 20 ವರ್ಷ ಕಂಪ್ಲೀಟ್ಲಿ ಸುಳ್ಳು, ಎಲ್ಲೂ ಬರ್ದಿಲ್ಲ. ಯಾವ್ದಾದ್ರು ಶಾಸ್ತ್ರದಲ್ಲಿ ಬರ್ದಿದೇನ್ರಿ? ಎಲ್ಲರ ಶಾಸ್ತ್ರದಲ್ಲಿ ಬರ್ದಿದ್ಯಾ? ಅಸ್ಟ್ರಾಲಜಿ ಟೇಕ್ಸ್ ಇಯರ್ಸ್ ಟು ಅಂತ ಹೇಳಿದ್ದು ಅವ್ರು ಬಾಯಲ್ಲಿ ಹೇಳಿದ್ರು. ಅವ್ರು ಯಾರೋ ಫೇಲ್ ಸ್ಟೂಡೆಂಟ್, ಕಾಂಪೌಂಡರ್ಗಳು ಇರ್ತಾರಲ್ಲ, ಯಾವ ಡಿಗ್ರಿನೂ ಮಾಡಿರಲ್ಲ, ಬೇಸ್ ಏನು MBA ಮಾಡ್ಕೊಂಡು ಅಥವಾ MBBS ಮಾಡ್ಕೊಂಡು ಯಾರು ಇಲ್ಲ. ಯಾರಾದ್ರೂ MBBS ಮಾಡಿರೋರು ಜ್ಯೋತಿಷ್ಯ ಹೇಳ್ಕೊಂಡು ಕೂತಿದಾರ ಕಾಂಪೌಂಡರ್ ಆಗಿ? ಯಾರಾದ್ರೂ BE ಮಾಡ್ಕೊಂಡು ಜ್ಯೋತಿಷ್ಯ ಕಲ್ತು ಕಾಂಪೌಂಡರ್ ಆಗಿ ಕೂತಿದಾರ? ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಲ್ಲಿ ಇದೆ ಅಷ್ಟೇ. ಅದು BE ಮಾಡಿ ಅದೆಲ್ಲ ಮಾಡಿ. ಆದ್ರೆ BE ಮಾಡಿ MBBS ಮಾಡಿ ನನ್ನ ಹತ್ರ 60,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಪಾರ್ಟ್ ಟೈಮ್ ಹೇಳ್ಕೊಳ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ, ಅದರಿಂದ ಸಂಪಾದನೆ ಮಾಡ್ತಾರೋ ಅಥವಾ ಖುಷಿಗೆ ಮಾಡ್ತಾರೋ, ಸಮಥಿಂಗ್ ದೇ ಆರ್ ಡೂಯಿಂಗ್. ಆದ್ರೆ ಯಾರು ಕೂಡ 10 ವರ್ಷದವರೆಗೂ ಅಧ್ಯಯನ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ಇದೇನು ಯಾವುದೋ ಒಂದು ಬಲ್ಬ್ ಕಂಡಿಡಿಯೋದಲ್ಲ, ಅಥವಾ ಯಾವುದೋ ಟ್ಯೂಬ್ಲೈಟ್ ಇರ್ಬೇಕದಷ್ಟೇ. ಅವರು ಯಾರೋ 10 ವರ್ಷದಿಂದ ಕಲಿತಾ ಇದೀನಿ ಅಂದ್ರೆ ನಂಬರ್ 1 ಟ್ಯೂಬ್ಲೈಟ್ ಅವನು, ನಂಬರ್ 1 ಟ್ಯೂಬ್ಲೈಟ್. ಇವತ್ತಿನ ದಿವಸ ಟ್ಯೂಬ್ಲೈಟ್ಗಳೇ ಇಲ್ಲ, ಎಲ್ಲೂ ಟ್ಯೂಬ್ಲೈಟ್ಗಳು ಇಲ್ಲ. ಟಕ್ ಅಂತ ಸ್ವಿಚ್ ಆಗಿದ ತಕ್ಷಣ ಬಂದ್ಬಿಡುತ್ತೆ. ಹಳೆ ಕಾಲದ್ದು ಹೇಳ್ತಾ ಇದ್ರು ಅಷ್ಟೇ, ಮಿಣಕ 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 ಅಂತ ಬರೋದು ಟ್ಯೂಬ್ಲೈಟ್ಗಳು. ಇವಾಗ ಯಾವುದು ಇಲ್ಲ, ಇವಾಗೆಲ್ಲ LED ಬರೋದು ಜಾಸ್ತಿ. ಸೊ ಫೈನಲಿ ನಿಮ್ಗೆ ಹೇಳೋದೇನು ಅಂತಂದ್ರೆ, ಜ್ಯೋತಿಷ್ಯ ಯಾರಾದ್ರೂ ನಿಮ್ಗೆ
ತುಂಬ ವರ್ಷ ಬೇಕು, ಅದು ಹೇಳೋದೆಲ್ಲ ಸುಳ್ಳ, ಅವಾಗಿಂದ ಹೇಳ್ಕೊಂಬಂದ ಸುಳ್ಳ, ಎಲ್ಲ ಸುಳ್ಳೇ ಹೇಳಿರೋದ್ರಿ. ಇವತ್ತಿನ ಕಾಲದಲ್ಲಿ ನಾನು ಯಾವುದು ಜಾತಿ ಭೇದ ಮತ ಇಲ್ಲದೆ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕಮ್ಮಿ ಅಂದ್ರೆ ಒಂದು 40-50 ಮುಸ್ಲಿಮ್ಸ್ ಕಲ್ತಿದ್ದಾರೆ, ಒಂದು 30-40 ಕ್ರಿಶ್ಚಿಯನ್ಸ್ ಕಲ್ತಿದ್ದಾರೆ. ಅದು ಅಷ್ಟೇ ಅಲ್ಲ, ಒಂದು 5-6 ಜನ 7 ಜನವರೆಗೂ ಕೂಡ ಮುಸ್ಲಿಮ್ಸ್ ತಗೊಂಡ್ರೆ ಡಾಕ್ಟರೇಟ್ ತಗೊಂಡಿದ್ದಾರೆ. ಕ್ರಿಶ್ಚಿಯನ್ಸ್ ಅವರು ಒಂದು 5-6 ಜನ ಡಾಕ್ಟರೇಟ್ ತಗೊಂಡಿದ್ದಾರೆ. ಇನ್ನು ಅದಕ್ಕಿಂತ ಇನ್ನೇನು ಹೇಳೋಣ? ಯಾವ ಕಾಲದಲ್ಲಿ ಮುಸ್ಲಿಮ್ಸ್ ಅವರು ಜ್ಯೋತಿಷ್ಯನ ಕಲ್ತಿದ್ರು? ಹಳೆ ಕಾಲದಲ್ಲಿ ಯಾವುದೋ ಒಂದು ವರ್ಗಕ್ಕಿತ್ತು. ಅದರಲ್ಲೂ ಹಿಂದೂಗಳಲ್ಲಿ ಯಾರು ಕಲಿಯಂಗೇ ಇರಲಿಲ್ಲ. ಹಿಂದೂಗಳಲ್ಲಿ ಯಾವುದೋ ಒಂದು ವರ್ಗಕ್ಕೆ, ಬ್ರಾಹ್ಮಣರ ವರ್ಗಕ್ಕೆ ಮಾತ್ರ ಬರುತ್ತೆ, ಅಷ್ಟೇ ಇತ್ತು. ಇವತ್ತು ನಾನು ಗೌಡ್ರು ಕಲ್ಸ್ಕೊಟ್ಟಿದ್ದೀನಿ. ಕ್ಯಾಸ್ಟ್ ಹೆಸರೇ ಹೇಳೋದು ಬೇಡ, ಎಲ್ಲರೂ ಕಲ್ಸ್ಕೊಟ್ಟಿದ್ದೀನಿ ರೀ. ಎಲ್ಲ ಕ್ಯಾಸ್ಟ್, ನೇಮ್ ದಿ ಕ್ಯಾಸ್ಟ್, ಎವ್ರಿಬಡಿ ದೇ ಹ್ಯಾವ್ ಲರ್ನ್ಡ್. ಅವರೇ ಸಾಕು ಎಕ್ಸಾಂಪಲ್. ಇನ್ನ ಯಾರ್ಯಾರು ಜ್ಯೋತಿಷ್ಯ ಬಗ್ಗೆ, ನನ್ನ ಬಗ್ಗೆ ಅರಿವಿರಲ್ವಾ, ಅವ್ರಿನ್ನೂ ಮೂಢದಲ್ಲೇ ಇರ್ತಾರೆ, ಮೂಢನಂಬಿಕೆಯಲ್ಲಿ ಇರ್ತಾರೆ. ಜ್ಯೋತಿಷ್ಯ ಅನ್ನೋದು ಕಷ್ಟ, ಕಬ್ಬಿಣದ ಕಡಲೆ, ಇವೆಲ್ಲ ಸುಮ್ಮನೆ ಡೈಲಾಗ್ಗಳು, ಏನಂತದ್ದೇನಿಲ್ಲ, ನಥಿಂಗ್. ಎಲ್ಲ ಒಂದು, ನಾನು ಇದುವರೆಗೂ ನನ್ನ ಅನುಭವದಲ್ಲಿ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಕಾಂಪೌಂಡರ್ಗಳು 90% ವರ್ಕ್ ಮಾಡ್ತಾ ಇರೋದು ಮದುವೆಗೋಸ್ಕರ. ನಾವೆಲ್ಲ ಬ್ರೋಕರ್ಗಳಾಗ್ಬಿಟ್ಟಿದೀವಿ ಅಷ್ಟೇ. ಅದು ಬಿಟ್ಟರೆ ಯಾರು ಮೇಜರ್ ಹೋಗಲ್ಲ. 100 ಜನ ನೀವು ಜ್ಯೋತಿಷ್ ಹತ್ರ ಹೋಗಿದ್ದೀರಾ ಅಂದ್ರೆ ಹೌದು ಹೋಗಿದ್ದೀನಿ ಅಂತಾರೆ. ಯಾವಾಗ? ಯಾವ ಟೈಮಲ್ಲಿ? ಮದುವೆ ಟೈಮಲ್ಲಿ ಅಷ್ಟೇ. ಏನೋ ಮದುವೆನೇ ಒಂದು ದೊಡ್ಡ ವಿಚಾರಗಳ ತರ ತಗೊಂಡು ಅಲ್ಲಿ ಹೋಗಿ ಅವ್ರು ಹೇಳಿದ್ದನ್ನ ಭಯ ಪಟ್ಕೊಂಡು ಮಾಡಿಕೊಂಡು ಒಂದು 2 ಮದುವೆ, ದ್ವಿಕಳತ್ರ, ಮತ್ತೆ ಸರ್ಪದೋಷ, ದೋಷ ಕೇಳಕ್ ಹೋಗಿರ್ತೀರ ಅಲ್ಲಿ. ಮದುವೆ ಲೇಟು ಯಾಕೆ? ಜಾತಕದಲ್ಲಿ ಮದುವೆ ಲೇಟು ಅಂತಾನು ಬರುತ್ತೆ, ಒಪ್ಕೊಳ್ತೀನಿ. ಪ್ರಿಫರೆನ್ಸಸ್ ಆರ್ ಮೋರ್, ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಕಾಲದಲ್ಲಿ ಹುಡುಗಿ ಚೆನ್ನಾಗಿದ್ದಾಳೆ ಅಂದ ತಕ್ಷಣ ಎಷ್ಟು ಜನ ಮದುವೆ ಮಾಡ್ಕೊಂಡಿಲ್ಲ? ನೆವರ್. ತುಂಬಾ ಚೆನ್ನಾಗಿದ್ದಾಳೆ ನೋಡಕ್ಕೆ, ಇಲ್ಲಿ ಇವನು ಯಾರೋ MBBS ಮಾಡ್ಬಿಟ್ಟಿರ್ತಾನೆ, ಮದುವೆ ಮಾಡ್ಕೊತಾನ, ಇಲ್ಲ ನನಗೆ ಇಲ್ಲ ಚೆನ್ನಾಗಿದ್ದಾಳೆ ಹುಡುಗಿ, ಬಟ್ ಆದ್ರೆ MBBS ಬೇಕೇ ಬೇಕು. BE ಮಾಡಿರ್ತಾನೆ, ಫಸ್ಟ್ PUC ಹುಡುಗಿ, ಇಲ್ಲ ಅಟ್ಲೀಸ್ಟ್ ಒಂದು BE ಬೇಡ. ಎವ್ರಿಬಡಿ ಆರ್ ಮನಿ ಓರಿಯೆಂಟೆಡ್. ಸೊ ಅವಾಗ ಎಲ್ಲಿ ಜಾತಕ ಸೆಟ್ ಆಗುತ್ತೆ? ಹೇಗಾಗತ್ತೆ? ಹೇಗೆ ನಾವು ಮ್ಯಾಚ್ ಮಾಡೋಕ್ಕಾಗತ್ತೆ? ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ವಿಚಾರಗಳನ್ನ ಹೇಗೆ ಮ್ಯಾಚ್ ಮಾಡೋಕ್ಕಾಗತ್ತೆ? ಮನೆತನನೂ ಸರ್ ಹೋಗ್ಬೇಕು. ಆಮೇಲೆ BE ಮಾಡಿರೋರು 5 ಜನ ಹುಡುಗಿರು ಸಿಗ್ತಾರೆ, 5 ಜನ. ಆ 5 ಜನದಲ್ಲಿ 3 ಜನ ನೋಡಕ್ ಚೆನ್ನಾಗಿರ್ತಾರೆ, ಮನೆ ಸ್ವಂತ ಇರಲ್ಲ, ಸ್ವಲ್ಪ ತಂದೆ ತಾಯಿಗಳು ಪಾಪ ಬಡವರು ಇರ್ತಾರೆ. ಇವರೇ ನೋಡ್ಕೋಬೇಕಾಗತ್ತೆ ತಂದೆ ತಾಯಿನ, ಯಾಕಂದ್ರೆ ಸಾಲ ಮಾಡಿ ಅವ್ರಿಗೆ BE ಮಾಡಿಸಿರ್ತಾರೆ. ಇನ್ನಿಬ್ರು ನೋಡಕ್ ಸುಮಾರಾಗಿರ್ತಾರೆ, ದುಡ್ಡು ಜೋರಿರುತ್ತೆ. ದ್ವಂದ್ವ. ಜಾತಕ ಹೇಳ್ತೀವಿ, ಇವ್ರು ಮಾಡ್ಕೊಳಮ್ಮ ಸೂಪರ್ ಆಗಿದೆ ಜಾತಕ, ಬೇಡ. ಆಪ್ಷನ್ಸ್ ಜಾಸ್ತಿ ಇಟ್ಕೊಂಡ್ಬಿಟ್ಟು ಎಲ್ಲ ಅಸ್ಟ್ರಾಲಜಿ ಮೇಲೆ ಹಾಕಿದ್ರೆ ಇಸ್ ಇಟ್ ನಾಟ್ ಫಾಲ್ಸ್, ರಾಂಗ್ ಅಲ್ವಾ? ಕಣ್ಮುಚ್ಕಂಡು ಮಾಡೋರಿಗಿದ್ರೆ ಜಾತಕ ಕರೆಕ್ಟಾಗಿ ವರ್ಕ್ ಆಗ್ತದೆ. ಅರ್ಥ ಆಯ್ತಾ? ನಿಮ್ ಇಲ್ಲಿ ಜಾತಕನೂ ಸೆಟ್ ಆಗಬೇಕು. ಜಾತಕ ಸೆಟ್ ಆಗೋದೇನು? ಮನಸ್ಥಿತಿಗಳು ಸೆಟ್ ಆಗೋದಷ್ಟೇ ಇಲ್ಲಿ ನೋಡೋದು ನಾವು, ಇನ್ನೇನು ಇಲ್ಲ. ಇಲ್ಲಿ ಕೆಲಸದ ವಿಚಾರ, ಅವರು BE-ನಾ, ಅವ್ರು MBBS MBA-ನಾ, ಅಥವಾ ಅವ್ರ ಮನೆಯಲ್ಲಿ ಕೋಟ್ಯಾಧೀಶ್ವರ, ಅಥವಾ ಏನೂ ಇಲ್ವಾ, ಬಾಡಿಗೆ ಮನೇಲಿದ್ದಾರಾ, ಅವೆಲ್ಲ ಇಲ್ಲಿ ಕನ್ಸಿಡರೇಷನ್ ಬರಲ್ಲ ಜ್ಯೋತಿಷದಲ್ಲಿ. ಅದೆಲ್ಲ ನಿಮ್ಗಳ ಕನ್ಸಿಡರೇಷನ್. ಅಥವಾ ನಾನೇ ಮದುವೆ ಮಾಡಿದ್ರೆ ನನ್ನ ಮಗನಿಗೂ ಅಥವಾ ನನ್ನ ಮಗಳು ಮದುವೆ ಮಾಡಿದ್ರೆ ನನ್ನ ಕನ್ಸಿಡರೇಷನ್ ಅದಷ್ಟೇ. ಬಟ್ ಹಾರೋಸ್ಕೋಪ್ ಡಸಂಟ್ ಗಿವ್ ಎನಿ ಇಂಡಿಕೇಶನ್. ಡಿಲೇ ಯಾಕೆ ಆಗ್ತಾ ಇದೆ? ದೇರ್ ಆರ್ ಮೆನಿ ರೀಸನ್ಸ್. ನಾವು ತುಂಬಾ ಸೆಲೆಕ್ಟಿವ್ ಆದಾಗ ಡಿಲೇ ಆಗೇ ಆಗುತ್ತೆ. ಇವತ್ತು ಹುಡುಗನಿಗೆ ಯಾವುದೋ ಒಂದು ಹುಡುಗಿ ಇಷ್ಟ ಆಗ್ಬಿಡುತ್ತೆ, ತಂದೆ ತಾಯಿಗೆ ಇಷ್ಟ ಆಗಲ್ಲ, ಬೇಡ ಕಣೋ ಅಂತಾರೆ. ಇದೆರಡನೇದು. ಹುಡುಗ ಹುಡುಗಿದು ದಶಾಭುಕ್ತಿಗಳು ಚೆನ್ನಾಗಿರುತ್ತೆ. ಈ ಕಾಂಪೌಂಡರ್ ಹತ್ರ ಹೋಗ್ಬಿಟ್ಟು ಅಲ್ಲಿ 7ನೇ ಮನೆಯಲ್ಲಿ ಮಂಗಳ ಇದ್ದಾನೆ, ಅವಳಿಗೆ ಕುಜದೋಷ, 8ನೇ ಮೇಲೆ ರಾಹು ಇದ್ದಾನೆ, ಅವ್ರ ಗಂಡ ಸತ್ತೋಗ್ತಾನೆ, ಇವ್ರಿಗೆ ಮಕ್ಕಳಾಗಲ್ಲ, ಇಂಥ ಬೋಗಸ್ ಹೇಳ್ಕೊಂಡು ಕೂತಿರ್ತಾರೆ. ದಶಾಭುಕ್ತಿ ನೋಡಿದಾರ ಅವರು? ಈಗ ಡಿವೋರ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಕೇಸಸ್ ತುಂಬಾನೇ. ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ? ನಾಟ್ ಓನ್ಲಿ ಬಿಕಾಸ್ ಆಫ್ ಹಾರೋಸ್ಕೋಪ್. ಎಲ್ಲರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ಒಂದು ಚೂರು ಈಗ ಹಿಂದೆ ನಮ್ಮ ತಾಯಿ ಮತ್ತೆ ನಮ್ಮ ಚಿಕ್ಕಮ್ಮವರೆಲ್ಲ ಹೇಳೋರು, ಅಯ್ಯೋ ಇವ್ರ ಹತ್ರ ನಾನು ಸಿಕ್ಕಾಪಟ್ಟೆ ಬಯಸ್ಕೊಂಡಿದ್ದೀನಿ, ತುಂಬಾ ಏನು ಮಾಡಕ್ಕಾಗಿಲ್ಲ, ತುಂಬ ಕುಟುಂಬ ಇರಬೇಕಾಗಿ ಬಂದಿತ್ತು, ಈಗಿನ ಕಾಲದವ್ರು ಆಗಿದ್ರನಾ ಅಯ್ಯೋ ಅಂತ ಹೇಳ್ತಾ ಇದ್ರು. ಈಗಿನ ಕಾಲದ ಆಗಿದ್ರನಾ ಅಂತ ಒಂದು ಪಾಯಿಂಟ್ ಬಂದಾಗ ಏನಾಯ್ತು ಅಂತಂದ್ರೆ ಅವ್ರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದಿದೆ. ಸ್ಲೈಟೆಸ್ಟ್ ಆಫ್ ದಿ ಒಂದು ಚೂರು ಏನಾದ್ರು ಒಬ್ಬರಿಗೆ 1 ಲಕ್ಷ ಬರ್ತಾರೆ, ಇನ್ನೊಂದು 1.5 ಲಕ್ಷ ಬರ್ತಾ ಇರುತ್ತೆ. ಆ ಹುಡುಗ ಏನಾರು ಹುಡುಗಿಗೆ ಏನಾರು ಹೂ ಅಂದ್ರೆ
ಹೋಗು, ನನಗೂ ದುಡ್ಡು ಬರ್ತಾ ಇದೆ, ನಾನು ಒಬ್ಬನೇ ಬಾಳ್ವೆ ಮಾಡ್ಕೊಳಕ್ ನಂಗೆ ಗೊತ್ತಿದೆ, ದಿಸ್ ವಿಲ್ ಸ್ಟಾರ್ಟ್. ಇದನ್ನ ಜಾತಕದಲ್ಲಿ ಹೇಳಕ್ಕಾಗತ್ತ? ಅವೆಲ್ಲ ಹೌ ಕ್ಯಾನ್ ವಿ ಟೆಲ್? ಸೊ ಅಸ್ಟ್ರಾಲಜಿನ ಸರಿಯಾಗಿ ತುಂಬಾ ಜನ ಪಬ್ಲಿಕ್ ಅರ್ಥನೇ ಮಾಡ್ಕೊಂಡಿಲ್ಲ. ಸುಮ್ಮನೆ ಯಾವುದೋ ಒಂದು ಜಾತಕದಲ್ಲಿ ಏನಿದೆಯೋ ಅದನ್ನ ಹೇಳ್ಬಿಟ್ಟು ಅದೇ ಆಗಿ ನಡೆಯುತ್ತಾ ಅನ್ನೋ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಕುಟಿಲತನ ಅಥವಾ ಒಳ್ಳೆತನ ಎಲ್ಲಾನು ಇಂಪ್ಲಿಮೆಂಟೇಷನ್ ಆಗುತ್ತೆ. ಈಗ 6ನೇ ಮನೆ ನನಗೆ ನೆಗೆಟಿವ್ ಅಂತ ನಾನು ಜ್ಯೋತಿಷದಲ್ಲಿ ಹೇಳ್ತೀನಿ, 6ನೇ ಮನೆ ನೆಗೆಟಿವ್ ಅಂತ ಹೇಳ್ತೀನಿ ಮದುವೆಗೆ. ಈಗ ಇನ್ನೊಬ್ಬನು 6ನೇ ಮನೆನೇ ಬಂದ, ಅವರಿಬ್ರು ಒಂದು ಸಂಕಲ್ಪ ಮಾಡ್ಕೊಳ್ತಾರೆ, ನಾವಿಬ್ರು ಸ್ವಲ್ಪ ಸಮಾಜದಲ್ಲಿ ಚೆನ್ನಾಗಿ ದುಡ್ಡು ಮಾಡಿ ಮಜಾ ಮಾಡೋಣ ಅಂತ ಸಂಕಲ್ಪ ಬರುತ್ತೆ. ನಾವು ಬೆಳಗಿಂದ ಸಾಯಂಕಾಲ ಹಾರ್ಡ್ ವರ್ಕ್ ಮಾಡೋಣ, ಸ್ಯಾಟರ್ಡೆ ಸಿಕ್ಕರೆ ಟೈಮ್ ಸಿಕ್ಕರೆ ಸ್ಪೆಂಡ್ ಮಾಡೋಣ, ಇಲ್ದ್ರೆ ಸಂಡೇ ಸ್ಪೆಂಡ್ ಮಾಡೋಣ, ವರ್ಷಕ್ಕೊಂದ್ಸತಿ ಯಾವ್ದಾದ್ರು ಒಂದು ಊರಿಗೆ ಹೋಗೋಣ, ಅಲ್ಲಿ ಇಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಅವಾಗ 6ನೇ ಮನೆ ವರ್ಕ್ ಆಗುತ್ತೆ, ಸಂಬಂಧಕ್ಕೆ ವರ್ಕ್ ಆಗಲ್ಲ. ಅವಾಗ ಹೇಗ್ ಬೇಕಾದ್ರೂ ಟರ್ನ್ ಆಗುತ್ತೆ. ಜಾತಕ ಒಂದು ಇರ್ತಕ್ಕಂಥ ಕಾಂಬಿನೇಷನ್ಸ್ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನ ಡಾಕ್ಟರ್ ಕಪಲ್ಸ್ಗೆ RR ಜಾಸ್ತಿ ಇರುತ್ತೆ. 6 ನೋಡಿದ ತಕ್ಷಣ ಡಿವೋರ್ಸ್ ಅಂತ ಹೇಳಕ್ಕಾಗಲ್ಲ. ಅವ್ರ ವರ್ಕ್ ಸ್ಕೆಡ್ಯೂಲೇ ಹಂಗಿರುತ್ತೆ. ಆಪರೇಷನ್ ಬೆಳಿಗ್ಗೆ 5 ಗಂಟೆ ಕರೆದ್ರೆ 5 ಗಂಟೆಗೆ ಒಬ್ರು ಓಡ್ತಾ ಇರ್ತಾರೆ, ಇನ್ನೊಬ್ರು ಅವರು ಡಾಕ್ಟರ್ ಅಂದ್ರೆ ಅವರು ಇವ್ರ ಮನೆಗೆ ಬರೋ ಟೈಮಲ್ಲಿ ಇನ್ನೊಂದು ಯಾವ್ದೋ ಆಪರೇಷನ್ ಅಂತ ಇವ್ರು ಓಡೋಗ್ತಾ ಇರ್ತಾರೆ. ಅವಾಗ ಯಾವಾಗ್ಲೂ ಕೂಡ ಅವ್ರ ದಶಾದಲ್ಲಿ 6 ನಡೀತಾ ಇರುತ್ತೆ, 8 ನಡೀತಾ ಇರುತ್ತೆ, 10 ನಡೀತಾ ಇರುತ್ತೆ. ಅವಾಗ ನಾವು ಇದು ಮ್ಯಾಚ್ ಆಗಲ್ಲ ಅಂತ ನಾವು ದಶಾದಲ್ಲಿ ಹೇಳಕ್ಕಾಗಲ್ಲ. ಸೊ ಅವ್ರ ವರ್ಕ್ ತಗೊಳ್ಬೇಕಾಗತ್ತೆ. ಏನ್ ವರ್ಕ್ ಮಾಡ್ತಾ ಇದಾರೆ, ವಾಟ್ ಆರ್ ದೇರ್ ಸ್ಕೆಡ್ಯೂಲ್ಸ್, ಹೌ ಬಿಸಿ ದೇ ಆರ್. ತುಂಬಾ ಜನ ಬಿಸಿ ಇರೋರ್ದು ವೈವಾಹಿಕ ಜೀವನ ಚೆನ್ನಾಗೇ ಇರುತ್ತೆ. ತುಂಬಾ ಜನ ಬಿಸಿ ಇರೋರು ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಿಸಿ ಇದ್ದಾಗ ಒಂದು ಬಿಸ್ನೆಸ್ ಅಲ್ಲೋ ಆಚೆ ಕಡೆ ವ್ಯವಹಾರದಲ್ಲೋ ಮನೇಲಿ ಜಗಳ ಮಾಡಕ್ಕೆ ಎಲ್ರಿ ಟೈಮ್ ಸಿಗುತ್ತೆ? ಎಲ್ಲಿ ಟೈಮ್ ಸಿಗುತ್ತೆ? ಅವರು ಮೀಟ್ ಮಾಡೋದೇ ಕಷ್ಟ. ಎಷ್ಟೊಂದು ಮಿನಿಸ್ಟರ್ಗಳಿದ್ದಾರೆ, ರಾಜಕೀಯದಲ್ಲಿ ಇದ್ದಾರೆ, ಅವ್ರು 3 ಹೊತ್ತು ಓಡ್ತಾರೆ, ಇವ್ರು ಆ ಊರು ಅಂತ ಓಡ್ತಾ ಇರ್ತಾರೆ. ಅವ್ರ ಕಾಂಬಿನೇಷನ್ ಚೆನ್ನಾಗಿಲ್ಲೇ ಇರಲ್ಲ. ಬಟ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿರುತ್ತೆ, ವರ್ಕ್ಗೆ ಕಾಂಬಿನೇಷನ್ಗೆ ಸಿಗದೇ ಇಲ್ಲ, ಅಲ್ಲಿ ಜಗಳಾಡಕ್ ಸಿಗದೇ ಇಲ್ಲ, ಫೈಟ್ ಮಾಡಕ್ ಸಿಗದೇ ಇಲ್ಲ, ಡಿವೋರ್ಸ್ಗೆ ಹೋಗಕ್ಕೂ ಟೈಮ್ ಇರಲ್ಲ. ಇನ್ ಕೇಸ್ ತೀರಾ ಅಲ್ಲಿಂದ ಫೋನಲ್ಲೇ ಕೆಡ್ತಾ ಕಾಂಬಿನೇಷನ್ ಆರಿದ್ಯಾ, ರೈಟ್ ಹೇಳ್ತಾರೆ, ನನ್ನ ಕೆಲಸ ಇದು ಅಂತ ಹೇಳ್ಬಿಡ್ತಾರೆ. ಸಿ ಲಾಟ್ ಮೆನಿ ಫ್ಯಾಕ್ಟರ್ಸ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಆಸ್ ಎ ಅಸ್ಟ್ರಾಲಜರ್. It is not only the horoscope which should be considered, even socially ನಾವು ಕನ್ಸಿಡರ್ ಮಾಡಬೇಕು. ಸೋಷಿಯಲಿ ಹಾಗೆ ಪ್ರೊಫೆಷನಲಿ, ಅದ್ರ ಜೊತೆಗೆ ಮೆಂಟ್ಯಾಲಿಟಿಲಿ, ಈ 3 ಕಂಪೇರ್ ಮಾಡ್ಬಿಟ್ಟು ಹೇಳಬೇಕೆ ಹೊರತು ಸುಮ್ಮನೆ ಜಾತಕ 7ನೇ ಮೇಲೆ ರಾಹು ಕೂತಿದ್ದಾನೆ, 8ನೇ ಮೇಲೆ ರಾಹು ಕೂತಿದ್ದಾನೆ, ಇವನು ಹಾಳಾಗ್ತಾನೆ, ಅವನು ಹೋಗ್ತಾನೆ. ಒಂದು ಪಾಯಿಂಟ್. 2ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ, ಸಿಸೇರಿಯನ್ ಬರ್ತ್ ಮಾಡಿದ ತಕ್ಷಣ ನಾವು ಹೆಂಗ್ ಬೇಕಾದ್ರೂ ಒಳ್ಳೆ ಜಾತಕ ಮಾಡ್ಕೋಬಹುದಲ್ಲ ಅಂತ ಒಂದು ಕ್ವಶನ್. ಹೇಗಾಗುತ್ತೆ? ಇವಾಗ ಪ್ರೆಗ್ನೆಂಟ್ ಆಗೋದೊಂದು ಟೈಮ್, ಡೆಲಿವರಿ ಆಗೋದೊಂದು ಟೈಮ್. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ. ಪ್ರೆಗ್ನೆಂಟ್ ಆಗೋದೊಂದು ಟೈಮು, ಡೆಲಿವರಿ ಆಗೋದೊಂದು ಟೈಮ್. ಸೊ ಡೆಲಿವರಿ ಆಗೋದು ಡಾಕ್ಟರ್ ಹೇಳ್ತಾರೆ ಒಂದು 8th ಮಂತ್, 9th ಮಂತ್, 10th ಮಂತ್ ಅಲ್ಲಿ ಯೂಶಲಿ ಹೇಳ್ತಾರೆ. ಅದು 1 ಮಂತ್ ಅಷ್ಟೇ, ಒಂದೇ ಮಂತ್. ಆ ಕಡೆ ಈ ಕಡೆ ನೋಡಿ 1 ಮಂತ್. ಅದರಲ್ಲೂ ಅವ್ರು ಕರೆಕ್ಟ್ ಆಗಿ ಡಾಕ್ಟರ್ ಹೇಳ್ತಾರೆ ಒಂದು 10 days 15 days ಅದು ವಾಟರ್ ಗೀಟರ್ ಡ್ರೈ ಆಗಿದೆಯಾ, ತಿರುಗಿದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೆ ಸಿಗೋದೇ ಒಂದು 10 days. 10 days ಅಲ್ಲಿ ಯಾವ ಗ್ರಹನೂ ಏನು ಓಡಾಡಲ್ಲ, ಎಲ್ಲಾ ಕಡೆನೂ ಅಲ್ಲೇ ಕೂತಿರ್ತಾವ. ಚಂದ್ರ ಒಂದು ಬಿಟ್ರೆ 10 days ಅಲ್ಲಿ ಚಂದ್ರ ಮಾತ್ರ ಮೂವ್ ಆಗ್ತಾನೆ. ಯಾಕಂದ್ರೆ 2.25 ದಿವಸ ಇರ್ತಾನೆ, ಅಂದ್ರೆ 5 ಸತಿ ಮೂವ್ ಆಗ್ತಾನೆ ಚಂದ್ರ. ಆ 10 days ಅಲ್ಲಿ 5 ಸತಿ ಮೂವ್ ಆಗ್ತಾನೆ. ಗುರು ಎಲ್ಲಿರ್ತಾನೆ ಅಲ್ಲೇ ಇರ್ತಾನೆ, ರಾಹು ಎಲ್ಲಿರ್ತಾನೆ ಅಲ್ಲೇ ಇರ್ತಾನೆ, ಶನಿ ಎಲ್ಲಿರ್ತಾನೆ ಅಲ್ಲೇ ಇರ್ತಾನೆ. ಕರ್ಮನ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಇಟ್ ಈಸ್ ಆಲ್ ಪ್ರೀ ರಿಟರ್ನ್. ನಾವೇನೋ ಹೇಳ್ಬಿಡ್ತೀವಿ, ನಮ್ಗೆ ಸಿಸೇರಿಯನ್ ಬರ್ತದೆ, ನಮ್ ಬೇಕಾದಂಗೆ ಹುಟ್ಟಿಸ್ಕೋಬಹುದು. ಬೇಕಾದಂಗೆ ಏನು ರಾಹುನ ತಗೊಂಡು ಗುರುನ ತಗೊಂಡೋಗಿ ಕರ್ಕಟಕದಲ್ಲಿ ಕೂರಿಸ್ತೀರಾ ನೀವು? ಶುಕ್ರನ ತಗೊಂಡೋಗಿ ಮೀನ ರಾಶಿಲಿ ಕೂರಿಸ್ತೀರಾ? ಅಥವಾ ಶನಿ ತಗೊಂಡು ತುಲಾ ರಾಶಿಲಿ ಕೂರಿಸ್ಬಿಟ್ಟು ಒಳ್ಳೊಳ್ಳೆ ಯೋಗಗಳನ್ನೆಲ್ಲ ಕೊಟ್ಬಿಟ್ಟು ಹುಟ್ಟಿಸಕ್ಕೆ? ಹುಚ್ಚುತನದ ಪರಮಾವಧಿ. ಆ ಟೈಮ್ ಬಂತ, ಆ ಟೈಮಲ್ಲಿ 10 ದಿವಸ ಗ್ಯಾಪ್ ಇರುತ್ತೆ. ಇರೋದ್ರಲ್ಲಿ ಚಂದ್ರ ಮೂವ್ ಆಗಕ್ಕೆ ಮಾತ್ರ ವ್ಯತ್ಯಾಸ ಇರುತ್ತೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ವಿ ಕ್ಯಾನ್ ನಾಟ್ ಸೆಲೆಕ್ಟ್ ಎನಿಥಿಂಗ್. ಆ 9 planets ಅಲ್ಲಿ ಒಂದೇ ಪ್ಲಾನೆಟ್ ಸೆಲೆಕ್ಟ್ ಮಾಡ್ಕೋಬಹುದು, ವಿಚ್ ಇಸ್ ಮೂನ್. ಇನ್ನು 8 planet ಎಲ್ಲಿ ಕೂತಿದೆಯಾ ಅಲ್ಲಿ ನಾವು ವಿ ಶುಡ್ ಸೆಲೆಕ್ಟ್ ದಟ್ ಓನ್ಲಿ. ಅದೇ ಕರ್ಮ ರೆಡಿ ಆಗಿಬಿಟ್ಟಿರುತ್ತೆ. ಹಂಗಿದ್ದಿದ್ರೆ ಕಳೆದ 15-20 ವರ್ಷದಿಂದ ಇವತ್ತೆಲ್ಲ ಗ್ರೇಟ್ ಪರ್ಸನ್ಸ್ ನ ಹುಟ್ಟಿಸ್ಬಿಡ್ಬೋದಾಗಿತ್ತು. ಅವೆಲ್ಲ ಆಗಲ್ಲ. ಸ್ವಲ್ಪ ವೀಕ್ಷಕರು ಎಲ್ಲರೂ ಕೂಡ ತಲೆ ಯೂಸ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. All our life events are based on the planetary position in the Kundali, and it changes with the Dasha Bhukti. Astrology is an ancient subject which helps predict future, and with simple remedies we can overcome the tough times.
If you're interested in learning astrology, here is a golden opportunity to learn through Zoom app live sessions. It's a 20 days online course. Morning batch is from 10 to 11 and evening batch is from 10:30 to 11:30 p.m. Already 60,000 plus students have learned astrology from Pandit Dinesh Guruji and predicting their future, and many have taken this as their profession also. For further details and for registration, contact Nakshatra Nadi. Thank you.